ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ಸೊ ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ ಜೊತೆ ಎಲ್ಲ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ನ ಹೇಗೆ ಯೂಸ್ ಮಾಡಬೇಕು ಅಂದ್ರೆ ಅದರಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಯಾರು ರೆಗ್ಯುಲರ್ ಆಗಿ ಫ್ಲಿಪ್ಕಾರ್ಟ್ ಇಂದ ಶಾಪಿಂಗ್ ಮಾಡೋರಾದ್ರೆ ಅವರಿಗೆ ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ಅವರಿಗೆ ಯೂಸ್ಫುಲ್ ಆಗ್ಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಸ್ ಅಂದ್ರೆ ಏನು, ಸೂಪರ್ ಕಾಯಿನ್ಸ್ ಅಂದ್ರೆ ಏನು, ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಪೇಲೇಟರ್ ಆಪ್ಷನ್ ಯಾವ ತರ ವರ್ಕ್ ಆಗುತ್ತೆ, ಮತ್ತೆ ನಾನು ಅದನ್ನ ಹೇಗೆ ಯೂಸ್ ಮಾಡಿದೀನಿ ಅನ್ನೋದನ್ನ ಹೇಳೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಸೂಪರ್ ಕಾಯಿನ್ಸ್ ಬಗ್ಗೆ ನೋಡೋಣ. ಸೊ ಸೂಪರ್ ಕಾಯಿನ್ಸ್ ಅಂತ ಅಂದ್ರೆ ಏನಂದ್ರೆ, ನಾವು ಈಗ ಒಂದೇನೋ ಆರ್ಡರ್ ಮಾಡಿರ್ತೀವಿ. ಸೊ ಮೊದಲೆಲ್ಲ ಆ ಫ್ಲಿಪ್ಕಾರ್ಟ್ ಅಲ್ಲಿ ಸೂಪರ್ ಕಾಯಿನ್ಸ್ ಅನ್ನಕ್ಕಿಂತ ಬರೀ ಕಾಯಿನ್ಸ್ ಅಂತ ಇತ್ತು. ಕಾಯಿನ್ಸ್ ಅಲ್ಲಿ ಒಂದು ಆರ್ಡರ್ಗೆ 2, 3, 4 ಅಷ್ಟೇ ಕಾಯಿನ್ಸ್ ಕೊಡ್ತಾ ಇದ್ರು. ಸೊ ಈಗೇನ್ ಮಾಡಿದ್ದಾರೆ ಅಂದ್ರೆ ಒಂದೊಂದು ಆರ್ಡರ್ಗೆ ಒಂದು 15, 16 ಆ ತರ ಕಾಯಿನ್ಸ್ ನ ಕೊಡ್ತಾ ಹೋಗ್ತಾ ಇದ್ದಾರೆ ಈಗ. ಸೊ ಆತರ ನೀವು ಕಲೆಕ್ಟ್ ಮಾಡ್ಕೋತಾ ಹೋಗ್ಬೇಕು. ನಿಮಗೆ ಪ್ಲಸ್ ಮೆಂಬರ್ ಆಗ್ಬೇಕು ಅಂತ ಅಂದ್ರೆ 250 ಕಾಯಿನ್ಸ್ ಫಸ್ಟ್ ಕಲೆಕ್ಟ್ ಆಗ್ಬೇಕು. ಫಸ್ಟ್ ಟೈಮ್ ಕಲೆಕ್ಟ್ ಆದಾಗ ನಿಮ್ಗೆ ನೀವು ಪ್ಲಸ್ ಮೆಂಬರ್ ಅಂತ ತೋರಿಸುತ್ತೆ. ಆ 250 ಕಾಯಿನ್ಸ್ ಕಟ್ ಆಗತ್ತೆ. ಸೊ ಆತರ ಆಯ್ತು ನನಗೆ ಫಸ್ಟ್. ಆಮೇಲೂ ಮತ್ತೆ ಅದು ಕಾಯಿನ್ಸ್ ಕಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಕಾಯಿನ್ಸ್ ಅಲ್ಲಿ ನೀವು ಪ್ರಾಡಕ್ಟ್ಸ್ ನ ಬೈ ಮಾಡ್ಬೋದು. ನೀವ್ ಎಷ್ಟು ಜಾಸ್ತಿ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ತೀರಾ, ಈಗ ಏನೋ 10,000 ಐಟಮ್ ನೀವು ತರಿಸ್ಕೊಂಡ್ರಿ, 10,000 ಐಟಮ್ಗೆ ತುಂಬಾನೇ ಕಾಯಿನ್ಸ್ ಬರುತ್ತೆ. ಏನೊಂದು 50 ಕಾಯಿನ್ಸ್ ಆತರ ಬರುತ್ತೆ ನಿಮ್ಗೆ. ಸೊ ಆತರ ಬರೋದ್ರಿಂದ ಆತರ ಕಲೆಕ್ಟ್ ಆಗ್ತಾ ಹೋದಂಗೆ ನಿಮ್ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅದ್ರ ಮೇಲೆ ಕೆಲವೊಂದು ಆಫರ್ಸ್ ನ ಬಿಡ್ತಾ ಹೋಗ್ತಾರೆ. ಸೊ ಸೂಪರ್ ಕಾಯಿನ್ಸ್ ಅಂದ್ರೆ ಇದೇನೆ. ಸೊ ನಾನೇನು ಈ ತರ ಜ್ಯುವೆಲರಿ ಐಟಮ್ ಟಾಪ್ಸ್ ಅಷ್ಟೇ ತಗೊಳ್ಳೋದ್ರಿಂದ ನಂದು ತುಂಬಾನೇ ಕಲೆಕ್ಷನ್ ಆಗಲ್ಲ ಕಾಯಿನ್ಸ್. ಸೊ ಅದ್ರಲ್ಲಿ ನನಗೆ ಒಂದ್ಸತಿ 700 ಕಾಯಿನ್ಸ್ ಕಲೆಕ್ಟ್ ಆಗಿತ್ತು. ಸೊ ಅದು ಕಲೆಕ್ಟ್ ಆಗ್ತಾ ಹೋಗ್ದಂಗೆ ಮತ್ತೆ ಎಕ್ಸ್ಪೈರಿನೂ ಆಗುತ್ತೆ. ತುಂಬಾ ದಿನ ಬಿಡ್ಬೇಡಿ ಅಂತ ಕೆಲವ್ರು ಹೇಳಿದ್ರು, ಬಟ್ ಗೊತ್ತಿಲ್ಲ ನನ್ಗೆ ಅದು ಎಕ್ಸ್ಪೈರಿ ಆಗುತ್ತೋ ಇಲ್ಲೋ ಅಂತ. ಸೊ ಅದಕ್ಕೋಸ್ಕರ ನಾನು ಆ ಕಾಯಿನ್ಸ್ ಅಲ್ಲಿ ಏನಾದ್ರು ಬೈ ಮಾಡೋಣ ಅಂತ ಸರ್ಚ್ ಮಾಡ್ತಾ ಇದ್ದೆ. 1000 ಕಾಯಿನ್ಸ್, 1050, 2000 ಆ ತರ ಕಾಯಿನ್ಸ್ ಇದ್ರೆ ನೀವು ಚೆನ್ನಾಗಿ ಬೈ ಮಾಡಬಹುದು. ಸೊ 700 ಕಾಯಿನ್ಸ್ ಇತ್ತು. ಮತ್ತೆ ಟಾಪ್ಸ್ ಎಲ್ಲ ನಿಮ್ಗೆ 1 ರೂಪಿ ಪ್ಲಸ್ 700 ಕಾಯಿನ್ಸ್ ಹಂಗ್ ಬರುತ್ತೆ. ಆ ಕಾಯಿನ್ ಸ್ಟೋರ್ ಅಲ್ಲೇನೆ ಕೆಳಗಡೆ ಇರುತ್ತೆ. ನಿಮ್ಗೆ ಇದಾದ್ಮೇಲೆ ನಿಮಗೆ ಕ್ಲಿಪ್ ಹಾಕ್ತೀನಿ, ಅದನ್ನ ಚೆಕ್ ಮಾಡಿ ಯಾವ ತರ ಇರುತ್ತೆ ಸೂಪರ್ ಕಾಯಿನ್ಸ್ ಅಂದ್ರೆ ಕೆಳಗಡೆ ಯಾವ ತರ ಬರುತ್ತೆ ಅಂತ ನಿಮಗೆ ಈ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸತಿ ಅದನ್ನ ನೋಡಿ. ಸೊ ಅದ್ರಲ್ಲಿ ನನಗೆ 700 ರೂಪೀಸ್ ಕಲೆಕ್ಷನ್ ಆಗಿತ್ತು. ಬಟ್ ಈಗ ನಾನು ಅದನ್ನ ಇಟ್ಕೊಂಡಿದ್ರೆ ಮೋಸ್ಟ್ಲಿ ಬಿಗ್ ಬಿಲಿಯನ್ ಡೇಸ್ ಆಫರ್ ಅಲ್ಲಿ ನಾನೇನಾದ್ರೂ ತಗೊಬೋದಿತ್ತು. ಬಟ್ ನಾನು ಅದನ್ನ ಒಂದು 2-3 ಮಂತ್ಸ್ ಬ್ಯಾಕೇನೆ ಪರ್ಚೇಸ್ ಮಾಡ್ಬಿಟ್ಟೆ. ಸೊ 700 ಕಾಯಿನ್ಸ್ ಪ್ಲಸ್ 700 ರೂಪೀಸ್ ಅಂತ ನೋಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾಸ್ಟ್ಲಿ ಆಗ್ಬಿಡುತ್ತೆ. ನಾನು ಒಂದು ಟಾಪ್ ನ ತಗೊಂಡಿದ್ದೀನಿ, ಅದನ್ನ ತೋರಿಸ್ತೀನಿ ನಿಮ್ಗೆ. 1 ರೂಪಿ ಪ್ಲಸ್ 700 ಕಾಯಿನ್ಸ್ ನ ಕೊಟ್ಟು ಒಂದು ಟಾಪ್ ನ ತಗೊಂಡಿದ್ದೀನಿ. ಇದ್ರ ಮೇಲೆ ನಿಮಗೆ MRP 1600 ಇದೆ. MRP ಇದು. ಒಂದ್ ನಿಮಿಷ ಪೂರಾ ತೋರಿಸ್ತೀನಿ. MRP ತೋರಿಸ್ತೀನಿ. ಒಂದ್ ನಿಮಿಷ ಫೋಕಸ್. MRP ಕಾಣಿಸ್ತಲ್ಲ, 1600 ಇದೆ. ಸೊ ನಾನು ಹೇಗ್ ಬರುತ್ತೋ ಏನೋ ಅಂತ ಅದನ್ನ ಆರ್ಡರ್ ಮಾಡ್ಬೇಕಾದ್ರೆ ನಾನು ಡಬಲ್ ಎಕ್ಸೆಲ್ ನಾನು ಯಾವಾಗ್ಲೂ ಆರ್ಡರ್ ಮಾಡೋದು ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಸಣ್ಣ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಸೊ ಇದು ಸ್ವಲ್ಪ ಲೂಸ್ ಆಗೇ ಬಂದಿದೆ. ಬಟ್ ಡಬಲ್ ಎಕ್ಸೆಲ್ ಮತ್ತೆ ಸಾಫ್ಟ್ ಮಟೀರಿಯಲ್, ಕಲರು, ಡಿಸೈನು ಎಲ್ಲಾನು ತುಂಬಾನೇ ಚೆನ್ನಾಗಿದೆ. 700 ಕೊಟ್ಟರು ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಇದು ಸೂಪರ್ ಕಾಯಿನ್ ಅಲ್ಲಿ ನಾನು ತಗೊಂಡಿದ್ದು. ಈ ತರ ನೀವು ಡಾಟಾ ಕೇಬಲ್ ಇರ್ಬೋದು, ಕೆಟಲ್ ಇರ್ಬೋದು, ಏನೇನೋ ತುಂಬಾ ಆಫರ್ಸ್ ಇರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಕ್ಲಿಪ್ ಅಲ್ಲಿ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು. ಇದು ಸೂಪರ್ ಕಾಯಿನ್ಸ್ ಆಯ್ತು. ಇದಾದ್ಮೇಲೆ ಪ್ಲಸ್ ಮೆಂಬರ್ ಹೆಂಗೆ ಅಂತ ಗೊತ್ತಾಯ್ತು ನಿಮ್ಗೆ. ಪ್ಲಸ್ ಮೆಂಬರ್ ಆಗೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಕಾಯಿನ್ ಅಲ್ಲೇ ನೀವೇನ್ ದುಡ್ಡು ಕಟ್ಬೇಕಾಗಿಲ್ಲ. ಈಗ ಅಮೆಝಾನ್ ಪ್ರೈಮ್ ತರ ನೀವು ಇಷ್ಟು ಕಟ್ಟಿದ್ರೆ ಮಾತ್ರ ಅಮೆಝಾನ್ ಪ್ರೈಮ್ ಫ್ರೀ ಡೆಲಿವರಿ ಅಂತ ತೋರಿಸುತ್ತೆ. ಬಟ್ ಇದರಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ ಏನು ದುಡ್ಡು ಕಟ್ ಆಗಂಗಿಲ್ಲ. ಅದೇ ಕಾಯಿನ್ಸ್ ನೇ ಯೂಸ್ ಮಾಡ್ಕೊಂಡು ನೀವು ಪ್ಲಸ್ ಮೆಂಬರ್ ಆಗ್ಬಿಟ್ರೆ
ಒಂದ್ಸತಿ ಪ್ಲಸ್ ಮೆಂಬರ್ ಆದ್ರೆ ನಿಮಗೆ ತುಂಬಾನೇ ಆಫರ್ಸ್ ಇರುತ್ತೆ ಮತ್ತೆ ಫ್ರೀ ಡೆಲಿವರಿ ತುಂಬಾನೇ ಇರುತ್ತೆ. ಅಂದ್ರೆ ಈಗ ಒಂದೇನಾದ್ರೂ ತಗೊಂತೀರಾ ಅಂದ್ರೆ ಅಲ್ಲೇ ಕೆಳಗಡೆ ಕೊಟ್ಟಿರ್ತಾರೆ ಎಲ್ಲಾ ಪ್ರಾಡಕ್ಟ್ಸ್ಗೂ ಫ್ರೀ ಡೆಲಿವರಿ ಪ್ಲಸ್ ಮೆಂಬರ್ಸಿಗೆ ಇರಲ್ಲ, ಕೆಲವೊಂದು ಪ್ರಾಡಕ್ಟ್ಸಿಗೆ ಮಾತ್ರ ಇರುತ್ತೆ. ಸೊ ಆದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ನೋಡಿ ಶಾಪಿಂಗ್ ಮಾಡೋದ್ರಿಂದ ಈ ತರ ಎಲ್ಲ ಬೆನಿಫಿಟ್ಸ್ ಇದೆ. ಮತ್ತೆ ನಿಮಗೆ ಕೆಲವು ಸತಿ ಗೊತ್ತೇ ಇರೋದಿಲ್ಲ ಸೂಪರ್ ಕಾಯಿನ್ಸ್ ಕಲೆಕ್ಟ್ ಆಗ್ತಿದೆ ಅಂತ. ಸೊ ಹೋಗಿ ನೋಡಿ ನೀವು ಒಂದ್ಸತಿ ನಿಮ್ದು ಸೂಪರ್ ಕಾಯಿನ್ಸ್ ಬಟನ್ ಅಲ್ಲಿ ಸೊ ಎಷ್ಟು ಕಲೆಕ್ಟ್ ಆಗಿದೆ ಅದನ್ನ ನೋಡ್ಬಿಟ್ಟು. ಈಗಂತೂ ತುಂಬಾನೇ ಆಫರ್ಸ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ₹1 ಪ್ಲಸ್ ಸೂಪರ್ ಕಾಯಿನ್ಸ್, 49 ಪ್ಲಸ್ ಸೂಪರ್ ಕಾಯಿನ್ಸ್, 99 ಪ್ಲಸ್ ಸೂಪರ್ ಕಾಯಿನ್ಸ್, ಈ ತರ ಎಲ್ಲ ಆಫರ್ಸ್ ಇದೆ ಅದರಲ್ಲಿ. ಸೊ ಚೆಕ್ ಮಾಡಿ, ಇದು ನಿಮ್ಗೆ ತುಂಬಾನೇ ಬೆನಿಫಿಟ್ ಆಗಿರೋ ಇನ್ಫಾರ್ಮೇಶನ್ ಆಗತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ. ಸೊ ಇದು ಪ್ಲಸ್ ಮೆಂಬರ್ಸ್ಗೆ ಅಂತಾನೆ ಮಾಡಿದ್ದಾರೆ. ಸೊ ನೀವು ಪ್ಲಸ್ ಮೆಂಬರ್ಸ್ ಆದ್ಮೇಲೆ ಪೇ ಲೇಟರ್ ಅಂದ್ರೆ 1 ಮಂತ್ ನಿಮ್ಗೆ ಪೇ ಮಾಡಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ. ಸೊ ನಾನು ಇದನ್ನ ಫಸ್ಟ್ ಅದಕ್ಕೇನು ಆಧಾರ್ ಕಾರ್ಡ್ ಇರ್ಲಿ ಬ್ಯಾಂಕ್ ಅಕೌಂಟ್ ಇರ್ಲಿ ಏನು ಲಿಂಕ್ ಮಾಡಿರ್ಲಿಲ್ಲ, ಸುಮ್ನೆ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ ಆಪ್ಷನ್ ನ ತೆಗೆದು ಅದರಲ್ಲಿ ಇದು ಮಾಡ್ಕೊಂಡಿದ್ದೆ. ಸೊ ಆದ್ರಿಂದ ನಾನು ಏನೇ ತಗೊಂಡ್ಬಿಟ್ಟು ನೆಕ್ಸ್ಟ್ 10th ತನಕ ಇರ್ತಾ ಇತ್ತು, ಈಗ 5 ಮಾಡಿದ್ದಾರೆ ಡೇಟು ನೆಕ್ಸ್ಟ್ ಮಂತ್. ಸೊ 10 ತನಕ ಅದನ್ನ ಪೇ ಮಾಡ್ಬೋದಿತ್ತು, ಇಲ್ಲ ಅಂದ್ರೆ 5 ತನಕ ಅದನ್ನ ಪೇ ಮಾಡ್ಬೋದಿತ್ತು. ಈಗ 5 ಡೇಟ್ ಮಾಡಿದ್ದಾರೆ. ಸೊ 5 ಇವಾಗೇನು ಅಕ್ಟೋಬರ್ ಅಲ್ಲ, ನೆಕ್ಸ್ಟ್ ನೀವು ಇವಾಗ ಏನಾದ್ರು ತಗೊಂಡ್ರು ಸೆಪ್ಟೆಂಬರ್ 5 ತನಕ ಅದನ್ನ ಪೇ ಮಾಡ್ಬೋದು. ಲೈಕ್ ಕ್ರೆಡಿಟ್ ಕಾರ್ಡ್ ನೀವ್ ಹೆಂಗ್ ಯೂಸ್ ಮಾಡ್ತೀರಾ ಆ ತರ. ಸೊ ನಾನು ನನ್ನ ಮಗಳು ಬರ್ಡೇ ಗಿಫ್ಟ್ಸು ಅದು ಇದು ಎಲ್ಲ ನಾನು ಆ ಥರನೇ ತಗೊಂಡಿದ್ದು. ಬಟ್ ಈ ಸತಿ ನನಗೆ ಅದು ಲಾಗಿನ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಿತ್ತು. ಸೊ ಅದನ್ನ ಕೊಟ್ಬಿಟ್ರೆ ನಿಮಗೆ ಈಸಿಯಾಗಿ ನಿಮ್ದು ಅಕೌಂಟಿಂದ ಏನು ದುಡ್ಡು ಕಟ್ಟಾಗಲ್ಲ, ದುಡ್ಡು ಕೊಡೋದು ಬೇಡ, ಕ್ಯಾಶ್ ಆನ್ ಡೆಲಿವರಿನೂ ಬೇಡ, ನಿಮಗೆ ಬರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಫಾಸ್ಟ್ ಡೆಲಿವರಿ 3-4 ಡೇಸ್ ಅಲ್ಲಿ ನಿಮ್ಗೆ ಏನು ಆರ್ಡರ್ ಮಾಡಿರ್ತೀರ ಅದು ಬಂದ್ಬಿಡುತ್ತೆ. ನೋಡ್ತಾ ಇದ್ದಂಗೆ ಈಗ ತಾನೇ ಆರ್ಡರ್ ಮಾಡಿದೀನಲ್ಲಪ್ಪ ಬಂದೇ ಬಿಡ್ತು ಅನ್ನೋ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ಸೊ ಆದ್ರಿಂದ ಫ್ಲಿಪ್ಕಾರ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಇದೊಂದು ಇನ್ಫಾರ್ಮೇಶನ್ ಹೋಗಿ ನೀವು ಟ್ರೈ ಮಾಡೋದ್ರಿಂದ ಮಾತ್ರ. ಇದು ನನಗೆ ಸುಮ್ಮನೆ ನಿಮ್ಗೂ ಗೊತ್ತಾಗ್ಲಿ, ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಈಗ ಇದಾದ್ಮೇಲೆ ನಿಮ್ಗೆ ಕ್ಲಿಪ್ ಹಾಕಿರ್ತೀನಿ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಬಿಟ್ಟು ಹೇಳಿ ಹೇಗೆ ಅನ್ನಿಸ್ತು ಅಂತ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಫ್ಲಿಪ್ಕಾರ್ಟ್ ಬಗ್ಗೆ. ಸೊ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಸತಿ ಬಿಗ್ ಬಿಲಿಯನ್ ಡೇಸ್ ಆಫರ್ಸ್ ಅಲ್ಲಿ ನಿಮ್ಗೆಲ್ಲಾರ್ಗು ಒಳ್ಳೊಳ್ಳೆ ಆಫರ್ ಸಿಗ್ಲಿ ಅಂತ ವಿಶ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿದ್ರಲ್ಲ, ಇಲ್ಲಿ ಸೂಪರ್ ಕಾಯಿನ್ಸ್ ಅಂತ ಕೆಳಗಡೆ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಈ ಥರ ನಿಮಗೆ ಕಾಯಿನ್ಸ್ ಎಷ್ಟಿದೆ ನಿಮ್ಮ ಇದರಲ್ಲಿ ಅಂತ ತೋರಿಸುತ್ತೆ. ಸೊ ನನ್ನರಲ್ಲಿ 60 ಕಾಯಿನ್ಸ್ ಇದೆ. ನಿಮಗೆ ತೋರಿಸಿದ್ನಲ್ಲ ಆ ಕುರ್ತಾ ತೊಗೊಂಡ್ಮೇಲೆ ನನಗೆ ಈ ಥರ ಕಾಯಿನ್ಸ್ ಕಡಿಮೆ ಆಯಿತು. ಸೊ ಈ ಥರ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಯಾವ ಥರ ಈ ಥರ ₹1, 49 ಆ ಥರದ್ದೆಲ್ಲ ಒಳಗಡೆ ಪ್ರೆಸ್ ಮಾಡಿ ಅಲ್ಲಿ ಈ ಥರ ತೋರಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ₹1 ಪ್ಲಸ್ ಸೂಪರ್ ಕಾಯಿನ್ಸು. ಈಗ ಇದಕ್ಕೆ ₹49 ಪ್ಲಸ್ 1150 ಕಾಯಿನ್ಸು. ಯಾರ ಹತ್ರ 1150 ಕಾಯಿನ್ಸ್ ಇದೆಯಲ್ಲ ನಿಮ್ಮ ಹತ್ರ, ಸೊ ಅವರು ಹೋಗಿ ಇದನ್ನು ಈ ಥರ ಬೈ ಮಾಡ್ಬೋದು. ಸೊ ಅದನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಇಷ್ಟು ಆಫರ್ಸ್ ಇದೆ. ಅದರಲ್ಲಿ ಕುರ್ತಾ ಟಾಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೆ 49 ಪ್ಲಸ್ 650 ಕಾಯಿನ್ಸ್ನ ನೀವು ಯೆಲ್ಲೋ ಕಲರಲ್ಲಿ ಇದೆಯಲ್ಲ ಅದು ಕಾಯಿನ್ಸು. ಆ ಕಾಯಿನ್ಸ್ನ ಪೇ ಮಾಡಿದ್ರೆ ₹49ನ ಪೇ ಮಾಡಿದ್ರೆ ನಿಮಗೆ ಅದು ಡಿಲಿವರಿ ಕೊಡ್ತಾರೆ. ಸೊ ಈ ಥರ ಟಾಪ್ಸ್ ₹700 ಇಂದು ಟಾಪ್ಸ್ ಎಲ್ಲ ನಿಮಗೆ ₹49 ತೊಗೊಂಡಂಗೆ ಆಗುತ್ತೆ. ಸೊ ಇದು ನಾನೀಗ ತೋರಿಸ್ತಾ ಇರೋದು ನಿಮಗೆ ಡಾಟಾ ಕೇಬಲ್ಸು, ಅದೂ ಆಫರಲ್ಲಿ ಬಿಟ್ಟಿದ್ದಾರೆ. 49 ಪ್ಲಸ್ 300 ಕಾಯಿನ್ಸು, 750 ಕಾಯಿನ್ಸು, ಹಾಗೆ ಕಾಯಿನ್ಸ್ ವೇರಿ ಆಗ್ತಾ ಇರುತ್ತೆ. ಅಡಾಪ್ಟರು ಇದೆ ನೋಡಿ, ಅಡಾಪ್ಟರು ಇದೆಲ್ಲ ಆಫರ್ಸಲ್ಲಿ ಬಿಗ್ ಬಿಲಿಯನ್ ಡೇಸಲ್ಲಿ ಮತ್ತು ಇನ್ನೂ ನಿಮಗೆ ತುಂಬ ಆಫರ್ಸ್ ಬರುತ್ತೆ. ಅಲ್ಲಿ ಪೂರಾ ₹1, 14, 9, 99, 199 ಅಲ್ಲಿ 4 ಥರದಲ್ಲಿ ನೀವು ಸೂಪರ್ ಕಾಯಿನ್ಸ್ನ ಯೂಸ್ ಮಾಡ್ಕೋಬೋದು. ಮತ್ತು ಅರ್ನ್ ಸೂಪರ್ ಕಾಯಿನ್ಸ್ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಆ ಸೂಪರ್ ಕಾಯಿನ್ಸ್ನ ಕೆಲವೊಂದು ಯೂಟ್ಯೂಬ್ ಪ್ರೀಮಿಯಮ್ ತೊಗೊಳಕ್ಕೆ ಆ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು. ಸೂಪರ್ ಕಾಯಿನ್ಸ್ ಯಾವತ್ತೂ ಏನು ವೇಸ್ಟ್ ಆಗಲ್ಲ. ಸೊ ಈಗ ನಿಮಗೆ ಫ್ಲಿಪ್ಕಾರ್ಟ್ ಪೇ ಲೇಟರ್ನ ಹೇಗೆ ಯೂಸ್ ಮಾಡೋದು ಅಂತ, ಈಗ ಕಿಡ್ಸ್ ಬಟ್ಟೆ ತೊಗೊಳಕ್ಕೆ ಅಂತ ನೋಡ್ತಾ ಇದ್ದೀನಿ ನಾನು.
ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಎಕ್ಸಾಂಪಲ್ ಆಗಿ. ಸೊ ಒಂದು ಫ್ರಾಕ್ ಇದನ್ನು ಬೈ ನೋ ಅಂತ ಕೊಡೋಣ. ಬೈ ನೋ ಅಂತ ಕೊಟ್ಟು ಅದನ್ನು ಹೇಗೆ ನೀವು ಫ್ಲಿಪ್ಕಾರ್ಟ್ ಪೇ ಲೇಟರ್ನ ಹೇಗೆ ಯೂಸ್ ಮಾಡ್ಬೋದು ಅಂತ. ಸೊ ಕಂಟಿನ್ಯೂ. ಈಗ ಅದು ತೊಗೊತಾ ಇದೆ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತಾರೆ, ಕ್ಯಾಶ್ ಆನ್ ಡೆಲಿವರಿನೋ, ಫ್ಲಿಪ್ಕಾರ್ಟ್ ಪೇ ಲೇಟರೋ, ಅಥವಾ ನೀವು ಕಾರ್ಡಲ್ಲಿ ಪೇ ಮಾಡ್ತಿರೋ, ಆ ಥರ ಆಪ್ಷನ್ಸ್ ಇರುತ್ತೆ. ಸೊ ನೀವು ಆ ಆಪ್ಷನ್ಸ್ ಬಂದಾಗ ನೀವೀಗ ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ ನೋಡಿ, ನಾನು ಕಂಟಿನ್ಯೂ ಕೊಟ್ಬಿಟ್ಟು ಆಮೇಲೆ ಇಲ್ಲೀಗ ನಿಮಗೆ ಫ್ಲಿಪ್ಕಾರ್ಟ್ ಪೇ ಲೇಟರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಗೂಗಲ್ ಪೇ ಅದರಲ್ಲೂ ಪೇ ಮಾಡ್ಬೋದು. ನಿಮಗೆ ಪೇಮೆಂಟ್ ಆಪ್ಷನ್ಸ್ ಇಷ್ಟು ಅವೈಲೇಬಲ್ ಇರುತ್ತೆ. ಸೊ ಫ್ಲಿಪ್ಕಾರ್ಟ್ ಪೇ ಲೇಟರಲ್ಲಿ ನಿಮಗಿಷ್ಟು ಆಫರ್ಸು ತೋರಿಸ್ತಾ ಇದ್ದಾರೆ. ಸೊ ಅದನ್ನೇ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ಮತ್ತು ಇದಕ್ಕೆ ಕಂಟಿನ್ಯೂ ಅಂತ ಕೊಟ್ಟರೆ ಫುಲ್ ಆರ್ಡರ್ ಪ್ಲೇಸ್ಡ್ ಆಯಿತು ಅಂತ ಅರ್ಥ ನಿಮಗೆ. ಸೊ ಈಗ ಕ್ಲಿಪ್ನ ನೋಡಿದ್ರಿ ಅಲ್ಲ. ಸೊ ಈ ಥರ ನೀವು ಸೂಪರ್ ಕಾಯಿನ್ಸು ಪ್ಲಸ್ ಮೆಂಬರು ಫ್ಲಿಪ್ಕಾರ್ಟ್ ಪೇ ಲೇಟರ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಇನ್ಫಾರ್ಮೇಷನ್ನು ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.